ಅತ್ತೆ ಅತ್ತೆ, ಲಕ್ಕಿ ಎಲ್ಲಿದ್ದಾನೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಅತ್ತೆ? 2 ದಿವಸದಿಂದ ಅವ್ನು ಕಾಣಿಸ್ತಾನೆ ಇಲ್ಲ. ಯಾಕ್ ಜಾನು, ಏನಾಯ್ತು? ಇನ್ 3 days ಅಲ್ಲಿ ಟೆಂಡರ್ನ ಅಪ್ಲೈ ಮಾಡ್ಬೇಕು ಅತ್ತೆ. ನಮ್ಮ ಆಪೋಸಿಟ್ ಅಲ್ಲಿ ಆ ಸಿಂಧು ನಿಂತಿದ್ದಾಳೆ ಅಂತ ಗೊತ್ತಿದ್ರುನು ಈ ಲಕ್ಕಿ ಏನು ಮಾಡ್ತಿಲ್ಲ ಅತ್ತೆ. ಎಲ್ಲಿ ಹೋಗಿದ್ದೇನಂತ ಕೂಡ ಗೊತ್ತಾಗ್ತಿಲ್ಲ. ಅಲ್ಲ, ಜಾನು ಜೊತೆ ನಾನಿದ್ದು ಎಲ್ಲ ನೋಡ್ಕೋತೀನಿ ಅಂತ ಹೇಳ್ತಿದ್ದವನು ಎಲ್ ಹೋದ? ಹೀಗಾದ್ರೆ ನನಗ್ ತುಂಬಾ ಕಷ್ಟ ಆಗತ್ತೆ ಅತ್ತೆ. ನಾನ್ ಬೇರೆ ಹೆಣ್ಣ ತಗೋಬೇಕಾಗತ್ತೆ. ಅಯ್ಯಯ್ಯೋ ಬೇಡಮ್ಮ, ನಮ್ ಲಕ್ಕಿ ಸುಮ್ನೆ ಹೀಗೆಲ್ಲ ಮಾಡೋನಲ್ಲ. ಏನೇ ಇದ್ರೂ ವಿಷಯ ತಿಳಿಸ್ಬೇಕು ತಾನೇ ಅತ್ತೆ. ಲಕ್ಕಿ ನಮಗೂ ಹೇಳ್ದೇನೆ ಹೋಗಿದ್ದಾನೆ ಅಂದ್ರೆ ಏನೋ ಮುಖ್ಯವಾದ ಕೆಲ್ಸಾನೇ ಇದೆ ಅಂತ ನನಗನ್ನಿಸ್ತಿದೆ ಜಾನು. ನೋಡು ಜಾನು, ಸಿಂಧುನ ಸೋಲ್ಸೋ ವಿಷಯದಲ್ಲಿ ನಿನ್ನಷ್ಟೇ ಹಠ ಅವನಿಗೂ ಇದೆ. ಇಲ್ಲ ಅಂತ ಹೇಳ್ತಾ ಇಲ್ಲ ಅತ್ತೆ. ಅಟ್ಲೀಸ್ಟ್ ಏನು ಅಂತ ಇನ್ಫಾರ್ಮ್ ಮಾಡ್ಬೇಕು ಅಲ್ವಾ? ಇಲ್ಲಿ ನಾನು ಒಬ್ಳೆ ಎಲ್ಲಾನು ಮ್ಯಾನೇಜ್ ಮಾಡಕ್ಕೆ ಒದ್ದಾಡ್ತಿದ್ದೀನಿ. ಇರು, ನಾನು ಅವನಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ. ನಾಟ್ ರೀಚಬಲ್ ಅಂತ ಬರ್ತಿದೆ ಅತ್ತೆ. ಹೌದಾ, ಸರಿ, ನಾನು ಟ್ರೈ ಮಾಡ್ತಿರ್ತೀನಿ. ಅವನಿಗೆ ಫೋನ್ ಕನೆಕ್ಟ್ ಆಗಿದ ತಕ್ಷಣ ನಾನು ನಿಂಗೆ ತಿಳಿಸ್ತೀನಿ ಜಾನು. ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗುತ್ತೆ ಜಾನು. ಇಂಥ ಸ್ಥಿತಿನಲ್ಲಿ ನಿಮ್ಮಪ್ಪ ಒಬ್ರು ನಿಂಗೆ ಸಪೋರ್ಟ್ ಮಾಡಿದಿದ್ರೆ ನೀನಿನ್ ಸೋಲ್ಸೋರೇ ಇರ್ತಿರ್ಲಿಲ್ಲ. ಏನ್ ಮಾಡಕ್ಕಾಗತ್ತೆ? ಆ ಸಿಂಧು ಅನ್ನೋ ವಕ್ರ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿರ್ಲಿಲ್ಲ ಅಂದಿದ್ರೆ ನಮ್ಮ ಮನೆ ತುಂಬಾ ಚೆನ್ನಾಗಿರ್ತಿತ್ತು. ಸಾರಿ ಚಿನ್ನ, ಬೇಜಾರ್ ಮಾಡ್ಬಿಟ್ಟೆ. ಯಾರ್ ನಿನ್ ಜೊತೆ ಇರ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಾನು ಮತ್ತೆ ಲಕ್ಕಿ ಮಾತ್ರ ನಿನ್ ಜೊತೆ ಇದ್ದೇ ಇರ್ತೀವಿ. ನನಗನ್ಸೋ ಪ್ರಕಾರ ಲಕ್ಕಿ ಯಾವ್ದೋ ಹೊಸ ಪ್ಲಾನ್ ಮಾಡ್ತಿರ್ಬೇಕು ಜಾನು. ಸರಿ ಅತ್ತೆ, ನಾನೇ ಟ್ರೈ ಮಾಡ್ತೀನಿ. ಜಾನು, ಈ ಟೆಂಡರ್ಗೆ ಹೋಗೋದಿಕ್ಕೆ ಯಾರ್ಯಾರು ಹೋಗ್ತಿದ್ದೀರಾ? ನಾನ್ ಜವಾಬ್ದಾರಿ ತಗೊಂಡ್ಮೇಲೆ ನಾನು ಲಕ್ಕಿನ ಹೋಗ್ಬೇಕು ಅತ್ತೆ. ಯಾಕೆ, ಅಣ್ಣ ಬರಲ್ವಾ? ತಮಾಷೆ ಮಾಡ್ತಿದ್ದೀರಾ ಅತ್ತೆ? ತಮಾಷೆ ಯಾಕಾಗುತ್ತೆ ಜಾನು, ಅವನ್ ಬರ್ಲೇಬೇಕಲ್ವಾ? ಬರ್ಬೇಕು, ಆದ್ರೆ ಬರಲ್ಲ. ಯಾಕ್ ಬರಲ್ಲ? ನೀನ್ ಮೊದಲನೇ ಸಲ ಇನಿಷಿಯೇಟ್ ತಗೊಂಡು ಎಲ್ಲಾ ಮಾಡ್ತಿದ್ಯಾ ಅಂದ್ಮೇಲೆ ಅಣ್ಣ ಬರ್ಲೇಬೇಕಲ್ವಾ? ಬರ್ತಿದ್ರು. ನಾನು ಬೇರೆಯವ್ರನ್ನ ಎದುರಾಕೊಂಡಿದ್ರೆ ಖಂಡಿತ ಬರ್ತಾ ಇದ್ರು. ಈಗ ನಾನ್ ನಿಂತಿರೋದು ಅವ್ರ ಮಗಳು ಸಿಂಧು ಮುಂದೆ ಅಲ್ವಾ? ಗಾಂಧಾರಿ ಪ್ರೀತಿ ಕೌರವರ್ನ ಹಾಳ್ ಮಾಡ್ತೋ ಅನ್ನೋ ಹಾಗಾಯ್ತು ಕತೆ. ಹೆತ್ತ ಮಗಳಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅಪ್ಪನಾಗಿ ಅಣ್ಣ ಸೋಲ್ತಿದ್ದಾನೆ ಅಂತಾಯ್ತು. ಅದೇ ಯಾಕತ್ತೆ? ನಾನ್ ಏನ್ ಮಾಡಿದ್ದೀನಿ ಅಂತ ಅವ್ರ ಈ ತರ ಬಿಹೇವ್ ಮಾಡ್ತಿದಾರಂತಾನೆ ಗೊತ್ತಾಗ್ತಿಲ್ಲ. ನಾನ್ ಡ್ಯಾಡ್ಗೆ ಸ್ವಂತ ಮಗಳು ಅಂತ ನೆನ್ಪಿಸ್ಬೇಕಾ? ನೆನಪಿಸ್ಲೇಬೇಕು ಜಾನು. ನಿನ್ನ ಅತ್ತೆ ಹೀಗೆ ಮಾತಾಡ್ತಿದ್ದಾಳೆ ಅಂತ ಬೇಜಾರ್ ಮಾಡ್ಕೋಬೇಡ ಜಾನು. ನೀನ್ ಈ ಆಕ್ಷನ್ ನಲ್ಲಿ ಗೆಲ್ಬೇಕು ಅಂತ ಎಷ್ಟೇ ತಯಾರಿ ಮಾಡ್ಕೊಂಡ್ರು ಆ ಸಿಂಧು ನರಿ ಬುದ್ಧಿ ಮುಂದೆ ಸೋಲೋ ಹಾಗಾಗ್ಬಿಡತ್ತೆ. ನೋಡು ಜಾನು, ನಾನ್ ನಿನ್ಮೇಲೆ ಅನುಮಾನ ಪಡ್ತಾ ಇಲ್ಲ. ನೀನ್ ಸೋಲ್ಬಾರ್ದು ಅಂತ ಹೇಳ್ತಿದ್ದೀನಷ್ಟೆ. ನಿಮ್ಮಪ್ಪನ ವಿರುದ್ಧವಾಗಿ ಆ ಸಿಂಧು ಮಾಡಿರೋ ಚಾಲೆಂಜ್ ಅಲ್ಲಿ ನೀನ್ ಗೆಲ್ಬೇಕು ಅಂದ್ರೆ ನೀನು ನಾನ್ ಹೇಳ್ದಾಗ ಮಾಡ್ಬೇಕು.